ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗುರುಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಿಂದ ದಾಲ್ ಕಿಚಡಿ ಅಂತೇಳಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ. ಫಸ್ಟಿಗೆ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿನಿ. ಕುಕ್ಕರ್ ಒಳಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ನೀವು ತುಪ್ಪನೂ ಹಾಕ್ಬೋದು. ಮತ್ತು ಇಲ್ಲಿ ಒಂದಿಷ್ಟು ಒಣ ಮಸಾಲೆ ತೊಗೊಂಡೇನಿ ನಾನು. ಅದನ್ನು ಚಲೋ ತನಕ ಫ್ರೈ ಮಾಡ್ಕೊರಿ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡೀನಿ. ಹಸಿ ಮೆಣಸಿನ್ಕಾಯಿ ಹಂಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಕುಕ್ಕರ್ ಒಳಗೆ ಹಾಕೋದ್ರಿಂದ ಅದು ಸಾಫ್ಟ್ ಆಗಿಬಿಡ್ತೈತಿ. ಇಲ್ಲಾಂದ್ರೆ ನೀವು ಪೇಸ್ಟು ಹಾಕ್ಬೋದು. ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕ್ತೀನಿ. ಚಲೋ ತನಕ ಫ್ರೈ ಮಾಡಿಕೊಟ್ಟು ಇದನ್ನು ಕಲರ್ ಈಟಾಗಿ ಚೇಂಜ್ ಆಗೋ ತನಕ ಆದ್ರೆ ಸಾಕು. ಆಮೇಲೆ ಇಲ್ಲಿ 1 ಟೊಮೆಟೊನ ಇದಕ್ಕೆ ಹಾಕ್ಕೊಂಡೀನಿ. ಇದನ್ನು ಚಲೋ ತನಕ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಒಂಚೂರು ಅರಿಶಿನ ಪುಡಿ ಮತ್ತು ಒಂಚೂರು ಉಪ್ಪು ಹಾಕಿ ಚಲೋ ತನಕ ಇದನ್ನ ಕಲಿಸ್ಕೊಂಡು ಫ್ರೈ ಮಾಡ್ಕೊಡಿ. ನೋಡಿರಿ, ಈ ಟೈಪ್ ಇದು ಮೆತ್ತಗಾದ್ರೆ ಸಾಕು. ಇದಕ್ಕೆ ಒಂದಿಷ್ಟು ಮಸಾಲೆ ಪೌಡರ್ ಹಾಕೊಳ್ಳೋದು. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಪೌಡರ್, ಜೀರಿಗೆ ಪೌಡರ್, ಗರಂ ಮಸಾಲ ಅದನ್ನು ಒಂಚೂರು ಹುರ್ಕೊಂಡು ಪುಡಿ ಮಾಡಿ ಹಾಕೋಬೋದು. ನೋಡಿರಿ, ಇದನ್ನು ಅಕ್ಕಿ 1 ಕಪ್ಪಷ್ಟು ಅಕ್ಕಿ ಹಾಕ್ಕೊಳತ್ತೇನೆ ನಾನು. ಮತ್ತು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ಎರಡನ್ನೂ ಚಲೋ ತನಕ ತೊಳೆದು ಸ್ವಲ್ಪ ನೆನೆಸಿ ಈ ಟೈಪ್ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಇದು ಆ್ಯಕ್ಚುಲಿ ಮೆತ್ತಗೆ ಆಗ್ತೈತಿ ದಾಲ್ ಕಿಚಡಿ ಅಂದ್ರೆ. ನಿಮ್ಗೇನಾದರೂ ಸ್ವಲ್ಪ ಉದುರು ಏನಾದರೂ ಬೇಕಂತಂದ್ರೆ ಅನ್ನ ಸಪ್ರೇಟ್ ಮಾಡಿ ಇಟ್ಕೋರಿ. ಬೇಳೆ ಅಷ್ಟೇ ಕುದಿಸ್ಕೊಂಡು ಲಾಸ್ಟಿಗೆ ಅನ್ನ ಮಿಕ್ಸ್ ಮಾಡ್ಕೊಂಡ್ರೂ ಭಾಳ ರುಚಿ ಆಗ್ತೈತಿ. ನಾನಿಲ್ಲೇ ಮೆತ್ತಗೆ ಮಾಡ್ಕೊಳತ್ತೀನಿ. ಅದ್ರ ಸಂಬಂಧ ನಾನು ಡೈರೆಕ್ಟಿಗೆ ಕುಕ್ಕರ್ ಒಳಗೆಲ್ಲ ಹಾಕತ್ತೀನಿ. ಇದನ್ನು ರೆಸ್ಟೋರೆಂಟ್ ಒಳಗೆ ತಿಂತಿರಲ್ಲ ದಾಲ್ ಕಿಚಡಿ ಅಂತ ಹೇಳ್ತಾರಲ್ಲ, ಸೇಮ್ ಹಂಗೆ ಆಗ್ತೈತಿ. ಭಾಳ ರುಚಿ ಆಗ್ತೈತಿ. ಟ್ರೈ ಮಾಡಿರಿ. ಮತ್ತು ಸಿಂಪಲ್ ಆಗ್ತೈತಿ. ಅನ್ನ ಸಾರು ಮಾಡಿ ಏನಾದರೂ ಬೇಜಾರಾಗಿತ್ತಂದ್ರೆ, ಹೊಸದೇನಾದರೂ ತಿನ್ಬೇಕು ಮತ್ತು ಸಿಂಪಲ್ಲಾಗಿ ಇರ್ಬೇಕಂತಂದ್ರೆ ಇದನ್ನು ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ. ನೀರು ಇದಕ್ಕಿಷ್ಟ ಡಬಲ್ ಹಾಕೋರಿ. 2 ಸೇರಿ 3 ಕಪ್ ಆಗಿರೋದ್ರಿಂದ ನಾನು ಒಂದು 6 ಕಪ್ ಹಾಕೀನಿ. 6 ಕಪ್ ಹಾಕಿ 2 ವಿಸಿಲ್ ಹಾಕಿದ್ರೆ ಸಾಕು. ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಅಷ್ಟು ಚಲೋ ಬರ್ತೈತಿ ಅನ್ನ. ಇದಕ್ಕೊಂದು ಮೇಲೆ ತುಪ್ಪದ ಒಗ್ಗರಣೆ ಹಾಕೊಳತ್ತೀನಿ. ಒಂಚೂರು ತುಪ್ಪ ಮತ್ತು ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ, ಆಮೇಲೆ ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇತ್ತಂದ್ರೆ ಹಾಕಿರಿ. ಆಮೇಲೆ ಕರ್ಬೇವು ಇತ್ತಂದ್ರೂ ನೀವು ಹಾಕ್ಬೋದು. ನಾನು ಇಲ್ಲಿ ಸ್ಕಿಪ್ ಮಾಡೀನಿ. ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಮತ್ತು ಮೇನ್ ಅದಕ್ಕೆ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಸಣ್ಣ ಸಣ್ಣ ಇದ್ರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡವಿದ್ರೆ ಕಟ್ ಮಾಡಿರಿ. ಹಾಕಿ ಇದ್ರ ಮೇಲೆ ಒಗ್ಗರಣೆ ಹಾಕಿ ತಿಂದರೆ ಭಾಳ ರುಚಿ ಆಗ್ತೈತಿ ಉಪ್ಪಿನಕಾಯಿ ಮತ್ತು ಹಪ್ಪಳದ ಜೊತೆ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.